ಅಂದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಬಿಜೆಪಿಗೆ. ಲೋಕಸಭೆಯದು ಪರಿಣಾಮ ಬೀರುತ್ತೆ. ಲೋಕಸಭಾ ಆದ್ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮ ಬೀರುತ್ತೆ. ಈಗ ಪರಿಣಾಮ ಆಗುತ್ತೆ, ಈ ಲೋಕಸಭಾ ಚುನಾವಣೆ ಆದ್ಮೇಲೆ ದುಷ್ಪರಿಣಾಮ ಆಗುತ್ತೆ. ಯಾವ ತರ ದುಷ್ಪರಿಣಾಮ ಅಂತ? ಈಗೇನು ಒಳಗಡೆ ಕುದೀತಾ ಇದೆಯಲ್ಲ ಅವರಲ್ಲಿ, ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಮೋದಿ ಮುಖ ನೋಡ್ಕೊಂಡು ನಾವು ಸುಮ್ಮನಿದ್ವಿ. ಮೋದಿ ಚುನಾವಣೆ ಮುಗಿಲಿ, ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಅವ್ರು ಪ್ರಧಾನಮಂತ್ರಿ ಆದ್ಮೇಲೆ ಆಮೇಲೆ ನೋಡ್ಕೋತೀವಿ ಇದನ್ನು ರಾಜಕಾರಣ ಅಂತ ಹೇಳೋದ್ರ ಅರ್ಥ ಏನು? ಅಂದ್ರೆ ಲೋಕಸಭಾ ಆಗುವವರೆಗೂ ಇದು ಬೂದಿ ಮುಚ್ಚಿದ ಕೆಂಡದಂತಿದೆ. ಅನೇಕ ಕಡೆ ಹೊರಗೆ ಬಂದಿದೆ, ಇನ್ನೂ ಬರ್ತಕ್ಕಂಥದ್ದಿದೆ. ಅನೇಕ ನಾಯಕರು ಹೇಳ್ತಾ ಇದ್ದಾರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ, ಈ ಲೋಕಸಭಾ ಮುಗಿದ ಮೇಲೆ ನಾವೆಲ್ಲವನ್ನೂ ಬಿಚ್ಚಿಡ್ತೀವಿ, ಯಾರ್ಯಾರು ಏನೇನು ಕರಾಮತ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನೋಡ್ತಾರೆ. ನಳಿನ್ ಕುಮಾರ್ ಕಟೀಲ್ ಯಾಕೆ ತೆಗೆದ್ರಿ? 4 ವರ್ಷ ಹಗಲು ರಾತ್ರಿ ಲಕ್ಷಾಂತರ ಕಿಲೋಮೀಟರ್ ಸಂಚಾರ ಮಾಡಿ ಪಕ್ಷ ಕಟ್ಟಿ ಎಲ್ಲ ಬೆಳೆಸಿದ್ರಲ್ಲ, ಕೊನೆ ಪಕ್ಷ ಅವ್ರಿಗೊಂದು ಟಿಕೆಟ್ ಆದ್ರೂ ಕೊಡ್ಬೇಕಾಗಿತ್ತಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ನನಗೆ ಹಕ್ಕಿಲ್ಲ, ಆದ್ರೆ ನೀವು ಕೇಳ್ತಾ ಇದ್ದೀರಿ ಅಂತ ತಿಳ್ಕೊಂಡು ನಾನು ಇದನ್ನ ಹೇಳ್ತಾ ಇದ್ದೀನಿ. ವಿಜಯೇಂದ್ರ ಹೇಳ್ತಿದ್ರೆ ಒಂದ್ ಟಿಕೆಟ್ ಕೊಡ್ಬೇಕಾದ್ರೆ ನಾನ್ ನಿರ್ಧಾರ ಮಾಡಕ್ಕಾಗೋದಿಲ್ಲ, ಅದು ಹೈಕಮಾಂಡ್ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಈ ಹಳ್ಳಿ ಒಳಗಡೆ ಹುಣಸು ಮತ್ತು ಹುಣಸಿನ ಹಣ್ಣು ಇರುತ್ತಲ್ಲ, ಅದನ್ನ ಮತ್ತು ಬೆಲ್ಲ ಅದು ಏನೇನೋ ಮಿಕ್ಸ್ ಮಾಡಿ ಕುಟ್ಟಿ ಅದಕ್ಕೊಂದು ದಂಟಿ ಕಟ್ಟಿ ಅದನ್ನು ಕೊಡ್ತಿರ್ತಾರೆ ಸಣ್ಣ ಮಕ್ಕಳಲ್ಲಿ, ಸಿಪೋತ್ ಹೋಗಂತೇಳಿ. ನಿಮ್ಮ ಕಡೆ ಚಾಕ್ಲೇಟ್ ಅಂತೀರಿ, ನಮ್ಮ ಕಡೆ ಅದು ಹುಣಸಿ ಹಣ್ಣಿಂದು ಏನೋ ಅದಕ್ಕೊಂದು ಹೆಸರಿದೆ, ಗ್ರಾಮೀಣ ಲಾಲಿಪಾಪ್ ಏನಂತಾರೆ, ಲಾಲಿಪಾಪ್ ತರಾನ ಅದಕ್ಕೊಂದು ಹೆಸರಿದೆ. ಅಂಥದ್ದೆಲ್ಲ ಕೊಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಸದಾನಂದ ಗೌಡರು ಕಾಂಗ್ರೆಸ್ ಬರ್ತಾರ, ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ? ಗೊತ್ತಿಲ್ಲ, ನನ್ನ ಬಗ್ಗೆ ಅದ್ರ ಬಗ್ಗೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿಲ್ಲ. ಇವತ್ತು ಅವ್ರ ತೀರ್ಮಾನ ಹೇಳಿದ ಮೇಲೆ ಅದ್ರ ಮುಂದಿನ ಭಾಗ ನಾವು ನೋಡ್ಕೋತೀವಿ. ಮೊದಲು ಅವ್ರ ಅಭಿಪ್ರಾಯ ಬರಲಿ ಏನನ್ನೋದು. ಪಾರ್ಟಿಯಲ್ಲಿ ಉಳಿತಾರ, ಪಾರ್ಟಿ ಬಿಡ್ತಾರ, ಅಥವಾ ಯಾಕೆ ನಾನು ಪತ್ರಿಕಾ ಕರೆದು ನಾನು ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೊರಗೆ ಬಂದ್ಮೇಲೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.